ನಮಸ್ಕಾರ ರೈತ ಮಿತ್ರರೇ. ನಮ್ಮ ಹೆಸರು ಹಾಮೂರ್ ರಾಠೋಡ್ ಅಂತ. ನಮ್ಮ ಊರು ಧನರ್ಗಿ, ತಾಲೂಕು ತಿಕೋಟ, ಜಿಲ್ಲಾ ಬಿಜಾಪುರ. ನಮ್ದು ಟೋಟಲ್ 6 ಎಕರೆ ಪ್ಲಾಟ್ ಅದ್ರಿ ಇದು. ನಾವ್ ಇದನ್ನ ಅಕ್ಟೋಬರ್ 10ನೇ ತಾರೀಕು ಛಾಟ್ನಿ ತಗೊಂಡಿವಿ. ಇವತ್ತು 110 ದಿವಸ ಆಗ್ಯದ. ಸೈಜಿಂಗ್ ಈ ಸಲ ಚಳಿ ಭಾಳ ಇತ್ತು, ಸೈಜಿಂಗ್ ಸ್ವಲ್ಪ ಭಾಳ ಕಾಡ್ತ್ರಿ. ಆದ್ರೂ ಅದನ್ನ ನಮ್ಮ ಆನಂದ್ ಆಗ್ರೋ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನ ಯಾವುದೇ ರೀತಿ ನಮ್ಗ ಸೈಜಿಂಗ್ ಕಾಡ್ಲಾರ್ದಂಗ ಸೈಜಿಂಗ್ ತಗೊಂಡ್ ಬಂದಿವಿ. ಆಮೇಲೆ ನಮಗೆ ಮೇನಪ್ಪ ಇದರದ ಗೊಬ್ಬರ ಹೆಂಗ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿಪ್ಪ ನಾವು, ಮತ್ತೆ ಔಷಧ ಹೆಂಗ್ ಮಾಡ್ಕೊಂಡಿಪ್ಪ ಅಂದ್ರೆ ನಮಗೆ ಮೇನ್ ಬ್ಯಾಕ್ಟೋ ಕೀಟ ನಮಗೆ ಭಾಳ ಹೆಲ್ಪ್ ಮಾಡ್ಯಾವ್ರಿ. ಬ್ಯಾಕ್ಟೋ ಕೀಟ ಪ್ರತಿ 20 ದಿನದಲ್ಲಿ 2 ಬ್ಯಾಕ್ಟೋ ಕೀಟ, ಒಂದ್ ಎಕರೆಗೆ 1 ಬ್ಯಾಕ್ಟೋ ಕೀಟ, ಆಮೇಲೆ ಇದು ಆಕಳ ಸಗಣಿ, ಆಮೇಲೆ ಕಡ್ಲಿ ಹಿಟ್ಟ, ಮತ್ತೆ ಇದು ಬೆಲ್ಲ, ಇದ್ರ ಜೊತೆ ಒಂದು 20 ಕಿಲೋ DAP ಕೊಡ್ತಿದೀವಿ. ಇದ್ರ ಜೊತೆ ಒಂದು 6-8-9 ದಿವಸ ಅದನ್ನ ಒಂದು ಟ್ಯಾಂಕ್ನಾಗ ಹಾಕಿ ಅದನ್ನ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅದನ್ನ ಸೋಸಿ ಡ್ರಿಪ್ನಾಗೆ ಕೊಟ್ಟಿವ್ರಿ. ಆಮೇಲೆ ಅದು ನಾವು ಬೇಸಲ್ ಡೋಸು ಹಾಕಿ ಕೊಟ್ಟಿಲ್ಲ. ಇದಕ್ಕೆ ಯಾವುದು ಒಂದು ಕಾಳು DAP ಯಾವುದೇ ಒಂದು ಏನು ಈ ಯೂರಿಯಾ ಗೊಬ್ಬರ ಒಟ್ಟ ಇದಕ್ಕೆ ತಂದು ಹಾಕಿಲ್ರಿ. ನಾವ್ ಏನು ಕೊಡುದು ಒಳ್ಳೆ ಸ್ಲರಿ ಒಳಗೆ ಕೊಟ್ಟಿವ್ರಿ. ಅದು 10-26 ಒಂದ್ಸಲ ಸ್ಲರಿ ಒಳಗೆ ಹಾಕಿವಿ, ಮತ್ತು DAP ಒಂದ್ಸಲ ಹಾಕಿವಿ. ಆಮೇಲೆ ಈ ಬ್ಯಾಕ್ಟೋ ಕೀಟ ಈ ಪಡಕ 3 ಸಲ ಹಾಕಿವ್ರಿ ನಾವು ಡೋಸ್. 3 ಸಲ ಅಂದ್ರೆ ಪ್ರತಿ 20 ದಿನಕ್ಕೆ ಒಮ್ಮೆ. ಆಮೇಲೆ ನಂತರ ನಮಗೆ ಫಸ್ಟ್ ಅಂದ್ರ ಫಸ್ಟ್ ಈ ಹೂ ಟೈಮ್ ಇತ್ತಲ್ಲ, ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ. ಆನಂದ್ ಆಗ್ರೋ ಕಂಪನಿದು ಪ್ರಾಡಕ್ಟ್ ಅತಿ ಹೆಚ್ಚು ನಾವು ಯೂಸ್ ಮಾಡಿದ್ದು ಆನಂದ್ ಆಗ್ರೋ ಕಂಪನಿದು. ಬೇರೆ ಕಂಪನಿ ನಮಗೆ ಮಾಡಿವಿ, ಬಟ್ ಕಡಿಮೆ. ಆನಂದ್ ಆಗ್ರೋ ಕಂಪನಿದು ಭಾಳ ಇದು ರಿಸಲ್ಟ್ ಮಾತ್ರ ಸೂಪರ್ ಕೊಟ್ಟವ್ರು ನಮಗೆ. ಇವು ಏನಪ್ಪಾ ಫಸ್ಟಿಗಂದ್ರ ಫಸ್ಟ್ ಒಂದು 11ನೇ ದಿವಸಿಗೆ ಬ್ರಿಲಿಯಂಟ್, ಅದಕ್ಕಿಂತ ಮುಂಚೆ 8ನೇ ದಿವಸಿಗೆ CPPU ಇಪಿಸೆಂಟ್ ಅಂತ ಬರ್ತದ್ರಿ. ಇದು ಇಪಿಸೆಂಟ್ ಅದ. ಇದು ಕಾಳ್ಸಲಾಗಿ ಭಾಳ ಚಲೋ ಮಾಡಿದ್ರಿ. ಹೂ ಹಿಗ್ಸಾಕ, ಆಮೇಲೆ ಬಿಳಿ ಹೂ ಇದ್ದಿದ್ದು ಕರಗಿಸಿ ಇದು ಹಸರು ಮಾಡಿದ್ರಿ ಇದು. ಆಮೇಲೆ ಮತ್ತೆ ನೆಕ್ಸ್ಟ್ ಮತ್ತೇನ್ ಮಾಡಿಪ್ಪ ಅಂದ್ರ ಇದು ಬ್ರಿಲಿಯಂಟ್. ಆಮೇಲೆ ನೆಕ್ಸ್ಟ್ ಇದು 40 ದಿವಸ ಇತ್ತಲ್ರಿ, 45ನೇ ದಿವಸ ಸೆಟ್ಟಿಂಗ್ನ್ಯಾಗ ನಾವು ಸೈಜ್ ಫಾಸ್ಟ್ ಹಾಕಿವಿ, ಸೈಜ್ ಫಾಸ್ಟ್. ಆಮೇಲೆ ನೆಕ್ಸ್ಟ್ ಈ ಸ್ವಲ್ಪ ಕಾಳು ಸೆಟ್ಟಿಂಗ್ ಅದಲ್ರಿ, 45-50ನೇ ದಿವಸ ಬೋಲ್ಡ್ ಸೈಜ್ ಮಾಡಿವ್ರಿ, ಬೋಲ್ಡ್ ಸೈಜ್ ಹಾಕೊಂಡಿವಿ. ಆಮೇಲೆ ನಂತರ ಈ ಇದು ರೀ C-Ruby ಹಾಕೊಂಡಿವಿ ಒಂದ್ಸಲ. ಒಳಗೊಳಗೆ ಪ್ರತಿ 1-2 ದಿವಸಗೊಂದು ಶೆಡ್ಯೂಲ್ ಪ್ರಕಾರ ಅದಾವ. ನಮ್ಮ ಶೆಡ್ಯೂಲ್ ಪ್ರಕಾರ ಇವೆಲ್ಲಾ ಆನಂದ್ ಆಗ್ರೋ ಕಂಪನಿದ ಔಷಧಗಳನ್ನು ನಾವು ಯೂಸ್ ಮಾಡಿವಿ. ಮತ್ತು ಪ್ರತಿ ದಿವಸ ನಮ್ಗೆ ಅದು ರಿಸಲ್ಟ್ ಕೊಡ್ತಿತ್ತು. ಮೊದಲೇ ಅದ್ರದ್ದು ಶೈನಿಂಗು ಇರ್ತಿತ್ತು, ಆಮೇಲೆ ಅದನ್ನು ಅದ್ರ ಚೇಂಜಸ್ ಬರ್ತಿತ್ತು. ಅದಕ್ಕೆ ನಮ್ಮ ಆನಂದ್ ಆಗ್ರೋ ಕಂಪನಿದ ಏನ್ ಪ್ರಾಡಕ್ಟ್ ಯೂಸ್ ಮಾಡಕ್ ಬರ್ತಾ ಇದೀವಲ್ಲ ರೀ 5 ವರ್ಷದಿಂದ, ನಮಗ್ ಭಾಳ ಈ ದ್ರಾಕ್ಷಿ ಬಗ್ಗೆ ಭಾಳ ನಮಗ್ ಖುಷಿ ಆಗಿಬಿಟ್ಟದ ಈ ಆನಂದ್ ಆಗ್ರೋ ಕಂಪನಿ ಪ್ರಾಡಕ್ಟ್. ಇದರಿಂದ ನಾವು ಏನ್ ಹೇಳುದಪ್ಪ ನಮ್ಮ ರೈತ ಮಿತ್ರರಿಗೆ, ಬೇರೆ ರೈತರು ದ್ರಾಕ್ಷಿ ಪ್ಲಾಟ್ ಮಾಡೋರು ಅಂದ್ರೆ ಒಂದ್ಸಲ ಇವು ಆನಂದ್ ಆಗ್ರೋ ಕಂಪನಿದು ಔಷಧ ಯೂಸ್ ಮಾಡಿ ನೋಡ್ರಿ. ಯೂಸ್ ಮಾಡಿದ ಕೊಡ್ಲೇನೆ 1-2 ದಿವಸಕ್ಕೆ ರಿಸಲ್ಟ್ ಕೊಡ್ತಾವ್ರಿ ಇವು. ನಿಮ್ಮ ಪ್ಲಾಟ್ ಫಸ್ಟ್ ರಿಸಲ್ಟ್ ನೋಡ್ಕೊಂಡು ಆಮೇಲೆ ಯೂಸ್ ಮಾಡ್ರಿ, ನಿಮ್ಗೆ ಎಲ್ಲಾ ರೀತಿ ಅನುಕೂಲ ಆಗ್ತದ. ಮತ್ತೆ ದ್ರಾಕ್ಷಿ ಪಡ ಯಾವುದೇ ರೀತಿ ನಿಮ್ಗೆ ಫೇಲ್ ಹೋಗಾಕ ಕೊಡುದಿಲ್ಲ ಅಂತ ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದೀನಿ. ನಮಸ್ಕಾರ.